ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. 2024ನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ. ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ನೀವು ಹೆಚ್ಚು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗ್ತದೆ. ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಬಹಳ ಏರುಪೇರಾಗುವಂತಹ ತೊಂದರೆ, ದೇಹಕ್ಕೆ ಗಾಯಗಳಾಗುವಂಥ ಚಾನ್ಸಸ್ಸು, ಬೀಳುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಒಂದು ಕಡೆ. ಎರಡನೇದೇನಾಗಿದೆ ಅಂದರೆ ಮನೋವ್ಯಥೆಗಳು ಹೆಚ್ಚಾಗ್ತದೆ, ಅತೀ ತೊಂದರೆ, ಮನಸ್ಸಿಗೆ ಶಾಂತಿ ಅನ್ನೋದೇ ಬರೋಲ್ಲ. ಏನೋ ಒಂದು ತಾಪತ್ರಯ, ಏನೋ ಒಂದು ಯೋಚನೆ, ಅತಿಯಾಗಿ ತೊಂದರೆಗಳಾಗುವಂಥ ಚಾನ್ಸ್ ಜಾಸ್ತಿ ಮನಸ್ಸಿಗೆ. ಹಾಗಾಗಿ ಮಿಥುನ ರಾಶಿಯವರು ಮನಸ್ಸಿನ ಬಗ್ಗೆ ಭಾಳ ಕೇರ್ಫುಲ್ ಆಗಿರಬೇಕು. ಪ್ರಯಾಣ ಮಾಡುವಂತಹವರು, ಗಾಡಿ ಓಡಿಸ್ಕೊಂಥವ್ರು ಭಾಳ ಎಚ್ಚರದಿಂದ ಇರಬೇಕು. ಸ್ವಲ್ಪ ಗಾಡಿಯಿಂದ ಬೀಳುವಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ ನಿಮಗೆಲ್ಲರಿಗೂ. ಮಿಥುನ ರಾಶಿಯವರು ವೆಹಿಕಲಲ್ಲಿ ಭಾಳ ಹುಷಾರಾಗಿ ಓಡಿಸ್ಬೇಕಾಗ್ತದೆ. ಮತ್ತು ಆದಷ್ಟು ಅವೇಳೆ ಹೊತ್ತಲ್ಲಿ ಗಾಡಿನ ಎತ್ತಕ್ಕೋಗಬೇಡಿ. ಮತ್ತು ಮನಸ್ಸು ಸ್ಥಿರವಾಗಿರುವ ಹೆತ್ರಿ, ಮನಸ್ಸಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿಕೊಂಡು ಕೋಪತಾಪ ಮಾಡಿಕೊಂಡೆಲ್ಲ ಗಾಡಿ ಎತ್ತಕ್ಕೆ ಹೋಗಬೇಡಿ. ಇದರಿಂದಲೂ ತೊಂದರೆಗಳಾಗುವಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ ನಿಮಗೆ. ಮನೆಯಲ್ಲಿ ಏನೋ ಒಂಥರ ಮನಸ್ತಾಪಗಳು, ಮನೆಯೊಳಗೆ ಕುಟುಂಬದಲ್ಲಿ ಅವರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಏನೋ ಮನಸ್ತಾಪಗಳು ಮಾಡ್ಕೊಂಡು ಏನೋ ಒಂದು ಮಾನಸಿಕ ವ್ಯಥೆ, ಒಬ್ಬರ ಮುಂದೆ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಈ ಥರ ಮನೋವ್ಯಥೆಗಳು ಹೆಚ್ಚು ಆಗ್ತದೆ ನಿಮಗೆ ಮಿಥುನ ರಾಶಿಯವರಿಗೆ. ಮತ್ತು ಕೈ ಹಿಡಿದ ಕೆಲಸಗಳು, ಏನೇ ಕೆಲಸ ಮಾಡೋಕ್ಕೋದ್ರೂ ಏನೋ ಒಂದು ಅಡ್ಡಿ ಬಂದು ಕೂತಿರುತ್ತೆ. ಹೋದ್ನಪ್ಪ ನನ್ನ ಕೆಲಸ ಆಯಿತು ಅನ್ನಂಗೇ ಇಲ್ಲ. ಎಲ್ಲ ಕೆಲಸಗಳು ಅಪಜಯಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಸ್ವಲ್ಪ. ಹಾಗೂ ಸರ್ಕಾರಿ ಅಧಿಕಾರಿಗಳೇ ಸ್ವಲ್ಪ ಶತ್ರುಗಳಾಗ್ಬಿಡ್ತಾರೆ. ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರಲ್ಲ ಅಲ್ಲಿ ಅಧಿಕಾರಿಗಳನ್ನು ಸ್ವಲ್ಪ ನಿಧಾನ ಮಾತಾಡಿಸಿ, ಅವರಿಗೆ ಶತ್ರುಗಳಾಗ್ಬಿಡ್ತಾರೆ. ಆದಷ್ಟು ಶತ್ರುಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ, ಏಕೆ ದುಡಿಯೋ ಜಾಗ, ಆದ್ದರಿಂದ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಿ. ಹೊಸ ವ್ಯಾಪಾರ ವ್ಯವಹಾರಗಳಿಂದ ನಷ್ಟವಾಗುವ ಚಾನ್ಸಸ್. ಯಾವುದು ಹೊಸ ವ್ಯಾಪಾರ ಮಾಡೋಕ್ಕೆ ಹೋಗಬೇಡಿ, ಹೊಸ ವ್ಯವಹಾರಕ್ಕೆ ಒಪ್ಪಂದಗಳಿಗೆ ಸಹಿ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಅದರಿಂದ ತೊಂದರೆಗಳಾಗ್ತದೆ. ಬಂಧುಗಳಿಂದ ಅಧಿಕ ಖರ್ಚು, ಬಂಧು ಬಳಗದವರು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ ದುಡ್ಡನ್ನ, ಅದು ಮಿತಿನೇ ಇಲ್ಲ, ಎಷ್ಟೊಂದು ಸ್ಟಾಪೇ ಇಲ್ಲ. ಹಾಗಾಗಿ ಆ ದುಡ್ಡಿನ ಬಗ್ಗೆ ಸ್ವಲ್ಪ ನಿಗಾವನ್ನು ವಹಿಸ್ಕೋಬೇಕಾಗ್ತದೆ. ದೇಹದಲ್ಲಿ ಉಷ್ಣಕ್ಕೆ ಸಂಬಂಧಪಟ್ಟಿದ್ದ ರೋಗಗಳು ಉಲ್ಬಣವಾಗ್ತದೆ, ಹೀಟ್ ಜಾಸ್ತಿ ಆಗತಕ್ಕಂತಹ ಜಾಸ್ತಿ, ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಗ್ಯಾಸ್ಟ್ರಿಕ್ ಆಗತಕ್ಕಂಥದ್ದು ಇವೆಲ್ಲ ಜಾಸ್ತಿ ಆಗ್ತದೆ. ಸ್ವಲ್ಪ ಅದರ ಬಗ್ಗೆ ಊಟದ ಬಗ್ಗೆ ಗಮನ ಕೊಡಬೇಕು. ಎಷ್ಟು ಬೇಕೋ ಅಷ್ಟೇ ಮಾಡ್ಕೋಬೇಕು. ಸಕಾಲಕ್ಕೆ ಊಟ ಮಾಡುವಂತಹದ್ದು ಆದಷ್ಟು, ಮತ್ತು ಹಿತಮಿತವಾಗಿ ಊಟ ಮಾಡುವಂಥದ್ದು ಭಾಳ ಒಳ್ಳೆಯದಾಗ್ತದೆ. ಮನೆ ಆಸ್ತಿಗಳನ್ನು ಯಾವ ಕಾರಣಕ್ಕೂ ಕಳೆಯೋಕ್ಕೆ ಹೋಗಬೇಡಿ. ಏನೋ ಕಷ್ಟ ಬಂತಪ್ಪ, 15 ತಿಂಗಳಲ್ಲಿ ಲಾಭ ಆದರೆ ಯಾವುದೇ ಕಾರಣ ಕಳೆಯೋಕ್ಕೆ ಹೋಗಬೇಡಿ. ಬಂದಷ್ಟೇ ಎಷ್ಟು ಬರುತ್ತೆ ತೃಪ್ತಿಯಾಗಿರಿ. ಮನೆ ಹಿರಿಯ ಆಸ್ತಿನ ಕಳೆಯಬಾರದು. ಮತ್ತು ಉದ್ಯೋಗ ಮತ್ತು ಅಧಿಕಾರಿಗಳಲ್ಲಿ ಸಾಮಾನ್ಯವಾಗಿ ಒಂದು ಸಾಮಾನ್ಯ ರೀತಿ ನಡ್ಕೊಂಡು ಹೋಗ್ತದೆ. ಅಷ್ಟೊಂದು ನಿಮ್ಮ ಮೇಲೆ ವಿಶ್ವಾಸಗಳ ಬಂದಿರೋದಿಲ್ಲ, ಒಂದು ನಡಿಬೇಕು, ನಡ್ಕೊಂಡು ಹೋಗ್ತಾ ಇರ್ತದೆ. ಮತ್ತು ಉದ್ಯೋಗದ ಸ್ವಲ್ಪ ಅಲ್ಪ ಲಾಭಗಳು, ನೀವು ಅಂದ್ಕೊಂಡಷ್ಟು ಲಾಭಗಳು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನೀವು ನಾನು ಹೇಗೆ ಅಭಿವೃದ್ಧಿ ಆಗ್ತೀನಿ, ಹೇಗೆ ಮಾಡಬೇಕು, ಏನು ಮುಂದೆ ಬರ್ತೀನಿ ಅಂತ ಭವಿಷ್ಯವನ್ನು ಕಾಣ್ತಾ ಇದ್ದೀರಾ. ಮುಂದೆ ಅನುಕೂಲ ಚೆನ್ನಾಗಿದೆ. ಈ ತಿಂಗಳಲ್ಲಿ ಅಷ್ಟು ಅನುಕೂಲ ವಾತಾವರಣ ನಿಮಗಿಲ್ಲ. ಮತ್ತು ಸ್ವಯಂಕೃತ ಅಪರಾಧವನ್ನು ಮಾತ್ರ ಮಾಡ್ಕೊತೀರ ನೀವು. ಆದಷ್ಟು ಸ್ವಯಂಕೃತ ಅಪರಾಧಗಳಿಗೆ ಹೋಗಬೇಡಿ. ನಿಮಗೆ ಗೊತ್ತಿದ್ದರೆ ಕೆಲಸ ಮಾಡಿ, ಗೊತ್ತಿದ್ದು ಓವರ್ ಕಾನ್ಫಿಡೆನ್ಸ್ ಮಾಡಿ ಕೆಲಸ ಕಾರ್ಯ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ವಿಶೇಷವಾಗಿ ಮಾಡಬೇಕಾದ ಮನೆ ಆಸ್ತಿ ಸಂಪಾದನೆಗಳೆಲ್ಲ ಚಾನ್ಸ್ ಇದೆ. ಬಟ್ ಏನಂದರೆ ನಿಮ್ಮ ಮನೆಯ ದೇವರಿಗೆ ಮೊರೆ ಹೋಗಬೇಕು, ತಿಳ್ಕೊಂಡ್ರಿ. ನೀವು ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಬೇರೆ ಯಾರ ಕೈ ಹಿಡಿಯೋಂಗಿಲ್ಲ, ಮನೆ ದೇವರ ಹತ್ರ ಹೋಗಬೇಕು. ನಿಮ್ಮ ಕುಲದೇವರ ಹತ್ರ ಹೋಗಿ ಸ್ಮರಣೆ ಮಾಡಿ ಪೂಜೆ ಮಾಡ್ಕೊಂಬಂದರೆ ಸ್ವಲ್ಪ ಅಭಿವೃದ್ಧಿ, ಅಲ್ಪ ಲಾಭಗಳಾಗುವ ಚಾನ್ಸಸ್ಸು. ಬೇರೆಯವರಿಗೆ ಕೆಲಸ ಕೊಡೋಕ್ಕೆ ಸಹಾಯ ಮಾಡ್ತೀರ, ಕೆಲಸ ಕೊಡ್ತೀರ ಬೇರೆಯವ್ರಿಗೆಲ್ಲ, ಉದ್ಯೋಗವನ್ನೆಲ್ಲ ಕೊಡ್ತೀರ. ಸೊ ನಿಮ್ಮ ಉದ್ಯೋಗನೇ ಕಮ್ಮಿ, ಬಟ್ ನೀವು ಬೇರೆಯವ್ರ ಸಹಾಯವನ್ನು ಮಾಡ್ತೀರ, ಅದು ಒಳ್ಳೆಯದು. ಅದು ಮುಂದೆ ಒಳ್ಳೆಯ ಫಲ ಕೊಡ್ತದೆ, ಯಾವ ತೊಂದರೆ ಬರೋದಿಲ್ಲ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲಗಳು ಒದಗಿ ಬರ್ತದೆ, ಮಾಡ್ಕೋಬೋದು. ಅವ್ರ ಡೆವಲಪ್ಮೆಂಟು ಇಂಪ್ರೂವ್ಮೆಂಟ್ ಶುರು ಆಗ್ತದೆ. ಮತ್ತು ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದದಿಂದ, ಅದೇ ಆಶೀರ್ವಾದವೇ ನಿಮಗೆ ಶ್ರೀರಕ್ಷೆ. ಮನೆ ಹಿರಿಯ ವ್ಯಕ್ತಿಗಳನ್ನು, ತಂದೆ ತಾಯಿಗಳನ್ನು, ಗುರುಗಳನ್ನು ಸ್ಮರಣೆ ಮಾಡಿ, ಅವರ ದರ್ಶನವನ್ನು ಮಾಡಿ, ಅವರ ಆಶೀರ್ವಾದವನ್ನು ಪಡೆದರೆ ಅದೇ ನಿಮಗೆ ಶ್ರೀರಕ್ಷೆ, ಅದೇ ನಿಮ್ಮನ್ನು ಕಾಪಾಡುವಂಥದ್ದು ಈ ತಿಂಗಳಲ್ಲಿ. ವಿಶೇಷವಾಗಿ ಮಿಥುನ ರಾಶಿಯ ಸ್ತ್ರೀಯರು ಆರೋಗ್ಯದಲ್ಲಿ ಭಾಳ ಏರುಪೇರಾಗ್ತದೆ.
ಹುಷಾರಾಗಿರಬೇಕು ಅವರು. ರಕ್ತಕ್ಕೆ ಸಂಬಂಧಪಟ್ಟಿದ್ದು ಭಾಳ, ರಕ್ತಕ್ಕೆ ನರಕ್ಕೆ ಸಂಬಂಧಪಟ್ಟಿದ್ದು ವಿಶೇಷವಾಗಿ ಏಟಿಡಲಾಗ್ತದೆ. ಅವರು ಮಾತಾಡಿದ್ರೂ ತಾಪತ್ರೆ ಆಗ್ತದೆ. ಮಾತಾಡಬೇಕಲ್ಲಿ ಕೋಪ ತಾಪ ಕಮ್ಮಿ ಮಾಡಬೇಕು. ಅವರೂ ಅಷ್ಟೇ, ಸ್ತ್ರೀಯರು ಹೆಂಗಂಗೆ ಮಾತಾಡೋಕ್ಕೆ ಹೋಗಬಾರ್ದು, ರಫ್ನೆಸ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಕಾರಣ ಅಷ್ಟು ಗ್ರಹಗಳು ಉತ್ತಮವಾಗಿಲ್ಲ. ಮತ್ತು ಕೆಲಸ ಕಾರ್ಯಗಳಲ್ಲಿ ಭಾಳ ಹೆಚ್ಚು ಪರಿಶ್ರಮವನ್ನು ಹಾಕಬೇಕಾಗ್ತದೆ. ಸೊ ಆಟೋಟೋಪ ನಡೆಯೋದಿಲ್ಲ. ಎಷ್ಟು ಪರಿಶ್ರಮ ಹಾಕಿದ್ರೆ ಮಾತ್ರ ಇಂಪ್ರೂವ್ಮೆಂಟ್ ಇರ್ತದೆ. ಮತ್ತು ಬ್ಯಾಂಕು, ಸೊಸೈಟಿ, ಚೀಟಿ, ಲೇವಾದೇವಿ ವ್ಯವಹಾರಗಳಲ್ಲಿ ಸ್ವಲ್ಪ ನೋಡಿಕೊಂಡು ಕೆಲಸ ಮಾಡಿರಿ. ಯಾರಿಗಂದ್ರೆ ಅವರಿಗೆಲ್ಲ ಹೋಗಿ ಶೋರ್ಡೆ ಕೊಡೋಕೆ ಹೋಗಬೇಡಿ. ಮತ್ತು ಏನಾದ್ರು ಸಣ್ಣ ಪುಟ್ಟ ಬಂದಾಗ ಅಲ್ಲೇ ಕೂತು ತೀರ್ಮಾನ ಮಾಡ್ಕೊಳ್ಳಿ. ಅತಿಯಾಗಿ ನೋವು ಅನುಭವಿಸ್ಬೇಡಿ. ಅಲ್ಲಿ ಪತ್ರ ವ್ಯವಹಾರ ತೊಂದರೆಗಳಾಗ್ತದೆ, ಮಾತುಕತೆಗಳಲ್ಲಿ ತೊಂದರೆಗಳಾಗ್ತದೆ. ಹಾಗಾಗಿ ಮಾತಿನಲ್ಲಿ ಹಿಡಿತ ಬಿಟ್ಟು ಮಾತಾಡ್ಕೊಳ್ಳಿ, ಅನುಕೂಲವಿರ್ತದೆ. ಸರ್ಕಾರ ಕೆಲಸಗಳಲ್ಲಿ ಯಾರು ಮಾಡ್ತಾಯಿದ್ದೀರಿ ಭಾಳ ಎಚ್ಚರದ ನಡ್ಕೋಬೇಕಾಗ್ತದೆ. ನೀವು ಹೇಗಾದಂಗೆ ಸರ್ಕಾರ ವಿಚಾರದಲ್ಲಿ ಮಾತಾಡೋಕ್ಕೆ ಹೋಗಬಾರ್ದು. ಈ ತಿಂಗಳಲ್ಲಿ ನಿಮಗೇನಾಗಿದೆ, ಆದಾಯ ಕಡಿಮೆ, ಖರ್ಚು ಜಾಸ್ತಿ. ನೋಡಿಕೊಂಡು ಖರ್ಚವನ್ನು ಮಾಡಿ. ಆದರೆ ನೀವು ಮಾಡುವಂಥ ಸಹಾಯಕ್ಕೆ ಮತ್ತು ವ್ಯವಹಾರಕ್ಕೆ ಸ್ವಲ್ಪ ಗೌರವಗಳು ಸಿಗ್ತದೆ. ಸೊ ನಿಮ್ಮ ಅನುಭವದ ಮಾತುಗಳು ಹೇಳ್ತಾರೆ ಕೆಲವರಿಗೆ, ಅದು ಅನುಕೂಲ ಆಗ್ತದೆ ಮತ್ತು ಅವರಿಂದ ಗೌರವ ಸಿಗ್ತದೆ. ಸ್ತ್ರೀ ಮೂಲಕ, ಸ್ತ್ರೀಯರ ವ್ಯವಹಾರದಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು. ಅಲ್ಲಿ ನಂಬಿಕೆ ದ್ರೋಹ ಆಗೋ ಚಾನ್ಸ್ ಜಾಸ್ತಿ ಇದೆ. ಸ್ತ್ರೀಯರ ವ್ಯವಹಾರದಲ್ಲಿ ಭಾಳ ಹುಷಾರಾಗಿ ನಡಿಬೇಕಾಗ್ತದೆ. ಸೊ ಏನು ಹಿಂದೆ ಸಂಪಾದನೆ ಮಾಡಿದಿರಿ, ನವಂಬರ್ ತಿಂಗಳಲ್ಲಿ ಸಂಪಾದನೆ ಮಾಡಿದಿರಿ, ಸ್ವಲ್ಪ ದುಡ್ಡುಗಳು ಕೆಲವು ನೀವು ಈ ಕೇಳಿಗಿಂತ ಹೆಚ್ಚಾಗಿ ದುಡ್ಡು ಬಂದೆ ಕೆಲವೆಲ್ಲ. ಸೊ ಆ ದುಡ್ಡುಗಳು ಈ ತಿಂಗಳಲ್ಲಿ ಉಳಿಯೋದಿಲ್ಲ. ಸೊ ಖರ್ಚಾಗೇ ಆಗ್ತದೆ. ಅದು ಹಸುರು ಸಂಪತ್ತು, ನೀವು ಅಂದ್ಕೊಂಡಿರಲ್ಲ ಅದೆಲ್ಲ ಕೆಲವೆಲ್ಲ. ಸೊ ಅನ್ಯಾಯ ದುಡ್ಡುಗಳ ಕೆಲವು ಬಂದಿರ್ತವೆ, ಅವೆಲ್ಲ ಹೋಗ್ತದೆ. ಹೋಗಲಿ, ಯಾವುದೇ ತೊಂದರೆ ಬರೋದಿಲ್ಲ. ಪ್ರಾಣಿ ವ್ಯಾಪಾರಗಳನ್ನು ಯಾರು ಮಾಡ್ತಾಯಿದ್ದೀರಿ ಅಂಥವರಿಗೆ ನಷ್ಟಗಳು ಜಾಸ್ತಿ ಇದೆ. ಹಾಗಾಗಿ ಪ್ರಾಣಿ ವ್ಯವಹಾರ ಮಾಡುವಂಥವ್ರು, ಬಿಸ್ನೆಸ್ ಮಾಡುವಂಥವ್ರು ಭಾಳ ಹುಷಾರಾಗಿರಬೇಕಾಗತ್ತೆ. ನಿಮಗೆ ಈ ತಿಂಗಳಲ್ಲಿ ಎಲ್ಲ ಕಡಿಮೆ ಇದ್ದರೂ ಸಹ, ಆದಾಯ ಕಡಿಮೆ ಇದ್ದರೂ ಸಹ ದೇವತಾ ಕಾರ್ಯ ಮಾಡುವಂಥ ಚಾನ್ಸ್ ಏನಾಗಿದೆ. ದೇವರಲ್ಲೇ ಮೊರೆ ಹೋಗುವಂತಹದ್ದು, ತೀರ್ಥಯಾತ್ರೆಗಳು ಮಾಡುವಂತಹ ಯೋಗ ಇದೆ. ಅದನ್ನು ತಪ್ಪದೇ ಮಾಡಬೇಕಾಗ್ತದೆ. ಇವೆಲ್ಲ ಮಾಡಿದಾಗ ನಮಗೆ ನೆಗೆಟಿವ್ ಎನರ್ಜಿಲಿ ಹೊರಟೋಗ್ತದೆ. ಹಾಗಾಗಿ ತಪ್ಪದೇ ಮಾಡಬನ್ನಿ. ಪತ್ರ ವ್ಯವಹಾರಗಳಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡಬೇಕಾದರೂ ಅತಿ ಸೂಕ್ಷ್ಮವಾಗಿ ಪತ್ರಗಳನ್ನು ಗಮನಿಸಬೇಕು. ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡಬಾರ್ದು. ಮತ್ತು ನನಗೆ ಗೊತ್ತು ಅಂತ ಓವರ್ಕಮ್ ಮಾಡಿ ತೊಗೋಬಾರ್ದು ಪತ್ರಗಳ. ಪತ್ರ ವ್ಯವಹಾರದಲ್ಲಿ ನಂಬಿಕೆಯ ದ್ರೋಹಗಳಾದರೆ ಜೀವನ ಪರ್ಯಂತ ಅನುಭವಿಸ್ಬೇಕಾಗ್ತದೆ ಇವೆಲ್ಲ. ಹಾಗಾಗಿ ನೋಡ್ಕೊಂಡು ಕೆಲಸವನ್ನು ಮಾಡಿ. ಮತ್ತು ಮನೆ, ಹೊಲ, ದಲ್ಲಾಳಿ ಮಾರ್ತಾರಲ್ಲ, ದಲ್ಲಾಳಿ ಇರ್ತಾರಲ್ಲ, ಬ್ರೋಕರ್ಸ್ಗಳು, ಅವರುಗಳಿಗೆ ಸಾಮಾನ್ಯ ಲಾಭ ಸಿಗ್ತದೆ. ಅಂದ್ಕೊಂಡಷ್ಟು ಆಗೋದಿಲ್ಲ. ಅದಕ್ಕೆ ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟು ತೊಗೊಳ್ಳಿ. ದುರಾಸೆ ಪಡೋಕ್ಕೆ ಮಾತ್ರ ಹೋಗಬೇಡಿ. ಬರುತ್ತೆ, ದೇವರು ನಷ್ಟ ಅಂತ ಮಾಡೋದಿಲ್ಲ, ಲಾಭ ಕಡಿಮೆ ಇರ್ತದೆ. ಸೊ ನಿಮ್ಮ ಅಭಿವೃದ್ಧಿ ನೀವು ಈ ತಿಂಗಳಲ್ಲಿ ಮಾಡಬೇಕಾದ ಮುಖ್ಯ ವಿಚಾರ ಏನಪ್ಪ ಅಂದರೆ, ವಿಶೇಷವಾಗಿ ನವಗ್ರಹಗಳ ಆರಾಧನೆ ಮಾಡಬೇಕು. 9 ಗ್ರಹಗಳ ಆರಾಧನೆ ಮಾಡಬೇಕು. ಸೊ ನವಧಾನ್ಯವನ್ನು ದಾನ ಮಾಡುವಂಥದ್ದು ಭಾಳ ಒಳ್ಳೆಯದು. ನವರತ್ನಗಳ ದಾನ ಕೊಡುವಂಥದ್ದು ಭಾಳ ಒಳ್ಳೆಯದು. ಪ್ರತಿನಿತ್ಯ ನವಗ್ರಹ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಬರುವಂಥದ್ದು ವಿಶೇಷ. ನರಸಿಂಹದೇವರ ದರ್ಶನ ಮಾಡುವಂಥದ್ದು ಬಹಳ ವಿಶೇಷ. ಇವೆರಡನ್ನು ತಪ್ಪದೇ ಪ್ರತಿನಿತ್ಯ ನವಗ್ರಹ ದರ್ಶನ, ನರಸಿಂಹ ದರ್ಶನ ಯಾರು ಮಾಡ್ತೀರಿ ಅಂಥವರಿಗೆ ಶುಭ ಫಲಗಳು ಹುಡುಕೊಂಡು ಬರ್ತವೆ. ಸೊ ಇವೆಲ್ಲ ಪರಿಹಾರ ಮಾಡುವುದು, ನಿಮ್ಮದೇನು ನೆಗೆಟಿವ್ ಪಾಯಿಂಟ್ ಹೇಳಿದ್ದೀನಿ, ಇವೆಲ್ಲ ಪರಿಹಾರ ಮಾಡುವಂಥ ಗ್ರಹಗಳು ನವಗ್ರಹಗಳು. ಹಾಗೆ ನರಸಿಂಹದೇವರಾಗಿರೋದ್ರಿಂದ ಪ್ರತಿನಿತ್ಯ ಹೋಗಿ ನವಗ್ರಹ ನಮಸ್ಕಾರವನ್ನು ಮಾಡ್ಕೊಂಬನ್ರಿ, ನರಸಿಂಹದೇವರ ನಮಸ್ಕಾರವನ್ನು ಮಾಡ್ಕೊಂಬನ್ರಿ. ಸೊ ನರಸಿಂಹದೇವರಿಗೆ ತುಳಸಿ ಅರ್ಚನೆಯನ್ನು ಮಾಡಿಸ್ಕೊಳ್ಳಿ. ಇವೆಲ್ಲ ಭಾಳ ಶುಭದಾಯಕವಾಗಿರ್ತದೆ. ಮತ್ತು ಎಲ್ಲ ಕೆಟ್ಟ ವಿಚಾರಗಳು ಕಡಿಮೆ ಆಗ್ತದೆ. ಮತ್ತು ನೆಗೆಟಿವ್ ಪಾಯಿಂಟೆಲ್ಲ ಅಳಿಸಿ ಹೋಗುವಂಥ ಚಾನ್ಸಸ್ ಚೆನ್ನಾಗಿದೆ. ನಮಸ್ಕಾರಗಳು.